ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ ಬಹುಕೋಟಿ ಹಗರಣ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರಿಗೆ ಮತ್ತೆ ಸಂಕಷ್ಟ ಶುರುವಾಯ್ತಾ ಅಂತಕ್ಕಂಥ ಪ್ರಶ್ನೆ. ಮಾಜಿ ಸಚಿವ ನಾಗೇಂದ್ರಗೆ ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಮತ್ತೆ ಸಂಕಷ್ಟ ಎದುರಾಯ್ತಾ ಅಂತ. ಯಾಕೆಂದರೆ ಸಿಬಿಐ ತನಿಖೆ ಚುರುಕಾಗಿದೆ. 3 ಆರೋಪಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಪ್ರಮುಖ ಆರೋಪಿ ಚಂದ್ರಮೋಹನ್ ಮತ್ತು ಕುಟುಂಬಸ್ಥರಿಗೆ ಸಿಬಿಐ ನೋಟಿಸ್ ಕೊಟ್ಟಿದೆ. ವಾಲ್ಮೀಕಿ ಪ್ರಕರಣದಲ್ಲಿ 89 ಕೋಟಿ ವರ್ಗಾವಣೆ ಮಾಡಿದ್ದಂತಹ ಆರೋಪ. ಕೋಟಿ ಹಣವನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ವಹಿವಾಟು ಮಾಡಲಾಗಿತ್ತು. 100ಕ್ಕೂ ಹೆಚ್ಚು ನಕಲಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿದ್ದ ಚಂದ್ರಮೋಹನ್ ಮತ್ತು ಕುಟುಂಬ ಈಗಾಗಲೇ ಪರಶುರಾಮ್, ಸತ್ಯನಾರಾಯಣ ಇಟಕಾರಿ ಅವರಿಗೆ ಸಿಬಿಐ ನೋಟಿಸನ್ನು ಕೊಟ್ಟಾಗಿದೆ. ಈ 3 ಜನ ಆದ ಮೇಲೆ ಮುಂದೆ ಯಾರಿಗೆ ಅಂತಂದರೆ ಮತ್ತೆ ಏನಾದರೂ ನಾಗೇಂದ್ರ ಅವರ ಬುಡಕ್ಕೆ ಬರುತ್ತಾ? ಈಗಾಗಲೇ ಈ ಪ್ರಕರಣದಲ್ಲಿ ಜೈಲು ಅನುಭವಿಸಿ ಅದಾದ ನಂತರ ಬೇಲ್ ತಗೊಂಡು ಸದ್ಯಕ್ಕೆ ಈಗ ನಾಗೇಂದ್ರ ಹೊರಗಡೆ ಇದ್ದಾರೆ. ಮತ್ತೆ ಸಂಕಷ್ಟನ ಅಂತಕ್ಕಂಥದ್ದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಪ್ರಮುಖ 3 ಸಿಬಿಐನವರು ನೋಟಿಸ್ ಕೊಟ್ಟಿದ್ದಾರೆ. ಇದಾದ ನಂತರ ಮತ್ತೆ ನಾಗೇಂದ್ರ ಅವ್ರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಬಹುದು ಅಂತಕ್ಕಂಥದ್ದೇ ಈಗ ಅವ್ರ ಮುಂದಿರತಕ್ಕಂಥ ಸಂಕಷ್ಟನ ಅಂತ. ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಈ ಪ್ರಕರಣದ ರೂವಾರಿಯೇ ನಾಗೇಂದ್ರ ಅನ್ನೋದ್ರ ಬಗ್ಗೆ ಇಡಿ ಈಗಾಗಲೇ ಆರೋಪನ ಮಾಡಿದಂಥದ್ದು. ಜೊತೆಗೆ ಆ ಪ್ರಕರಣದ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಅವರನ್ನ ಬಂಧನಕ್ಕೆ ಒಳಪಡಿಸಿದ್ರು. 3 ತಿಂಗಳ ಕಾಲ ಜೈಲಿನಲ್ಲಿ ಆಗಿದ್ರೆ ಈಗ ಜಾಮೀನಿನ ಹೊರಗಡೆ ಬಂದಿದ್ದಾರೆ. ಅಂದ್ರೆ ಸಿಬಿಐ ಈ ಪ್ರಕರಣವನ್ನ ಇಡಿ ಅಧಿಕಾರಿಗಳಿಂದ ಮುಂಚಿತವಾಗಿ ಪ್ರಕರಣ ದಾಖಲು ಮಾಡ್ಕೊಂಡ್ರು ಕೂಡ ಯಾವುದೇ ರೀತಿಯ ಪ್ರೊಸೆಸ್ ಅನ್ನ ಮಾಡಿರ್ಲಿಲ್ಲ. ಯಾಕಂದ್ರೆ SIT ಅದರ ಬಗ್ಗೆ ತನಿಖೆನ ಮಾಡ್ತಾ ಇತ್ತು. ಆದ್ರೆ ಹೈಕೋರ್ಟ್ ನಲ್ಲಿ ಒಂದಷ್ಟು ಅರ್ಜಿ ವಿಚಾರಣೆಗಳು ಬಂತು. ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಸಿಬಿಐ ತನಿಖೆಯ ಪ್ರಗತಿ ವರದಿಯನ್ನ ಕೊಡಬೇಕು ಅಂತ ಹೇಳಿ. ಈಗ ತ್ವರಿತವಾಗಿ ತನಿಖೆನ ಮಾಡ್ತಾ ಇರುವಂತ ಸಿಬಿಐ ಅಧಿಕಾರಿಗಳು ಚಂದ್ರಮೋಹನ್ ಇರ್ಬೋದು, ಸತ್ಯನಾರಾಯಣ ಇಟಕಾರಿ ಇರ್ಬೋದು, ಜೊತೆಗೆ ಪರಶುರಾಮ್ ಇರ್ಬೋದು, ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಾ ಇದೆ. ಪ್ರತಿಯೊಬ್ಬರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ಳುವಂತ ಒಂದಷ್ಟು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಚಂದ್ರಮೋಹನ್ ಮತ್ತು ಆತನ ಕುಟುಂಬದ ಮೇಲೆ ಇರುವಂತಹ ಆರೋಪ ಏನಂತಂದ್ರೆ 89 ಕೋಟಿ ಹಣವನ್ನ ಟ್ರಾನ್ಸಾಕ್ಷನ್ ಅನ್ನ ಮಾಡೋ ಸಂದರ್ಭದಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಣವನ್ನ ತೆಗೆದುಕೊಳ್ತಾ ಇದ್ರು ಮತ್ತು ನಕಲಿ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡೋದಲ್ಲಿ ಚಂದ್ರಮೋಹನ್ ಮತ್ತು ಆತನ ಕುಟುಂಬಸ್ಥರು ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಇದ್ದಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಹೇಳಿಕೆಗಳನ್ನ ಪಡ್ಕೊಂಡ ಬಳಿಕ ಪ್ರಮುಖ ಆರೋಪನ ಹೊತ್ತಿರುವಂತ ನಾಗೇಂದ್ರಗೂ ಕೂಡ ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆಗಳೇ ಹೆಚ್ಚಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಅದನ್ನು ನೋಟಿಸ್ ಅನ್ನ ಕೊಡಬಹುದು ಅಥವಾ ಅವರ ಮನೆ ಮೇಲೆ ದಾಳಿ ಮಾಡಿ ಒಂದಷ್ಟು ಸರ್ಚನ ಮಾಡುವಂತ ಸಾಧ್ಯತೆಗಳು ಕೂಡ ಇರಬಹುದು. ಆದ್ರೆ ಸದ್ಯಕ್ಕೆ ವಾಲ್ಮೀಕಿ ಪ್ರಕರಣದಲ್ಲಿ ಸಿಬಿಐ ಆಕ್ಟಿವ್ ಆಗಿದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ನಾಗೇಂದ್ರ ಮತ್ತು ಆತನ ಸಂಗಡಿಗರು ಇನ್ಯಾರು ಬೇರೆ ಯಾರಿದ್ರು ಅವ್ರಿಗೆಲ್ಲರೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು 2012ರಲ್ಲಿ ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಗೆ ಈಗ ಜೈಲು ಶಿಕ್ಷೆಯಾಗಿದೆ. ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಗೆ ಕೃಷ್ಣಯ್ಯ ಶೆಟ್ಟಿ ಸೇರಿ 4 ಆರೋಪಿಗಳು ತಪ್ಪಿತಸ್ಥರು ಅಂತ ಈಗ ಕೋರ್ಟ್ನಿಂದ ಆದೇಶ ಬಂದಿದೆ. ತಪ್ಪಿತಸ್ಥರು ಅಂದಾಗ ಅಲ್ಲಿಗೆ ಆರೋಪಿಗಳು ಅಂತಾಗಲ್ಲ, ಅಪರಾಧಿಗಳು ಅಂತಲೇ ಆಗ್ತಾರೆ. ಇನ್ಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಮಹತ್ವದ ಆದೇಶ ಬಂದಿದೆ. ಕೃಷ್ಣಯ್ಯ ಶೆಟ್ಟಿ, MTV ರೆಡ್ಡಿ, ಮುನಿರಾಜು ಮತ್ತು ಶ್ರೀನಿವಾಸ್ ಈ 4 ಜನ ತಪ್ಪಿತಸ್ಥರು ಅಂತಕ್ಕಂಥದ್ದು. ಇದು 2012ರಲ್ಲಿ ನಡೆದಿದ್ದಂತಹ ಬ್ಯಾಂಕ್ ವಂಚನೆ ಪ್ರಕರಣ, ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಡೆದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಕೃಷ್ಣಯ್ಯ ಶೆಟ್ಟಿ ಸೇರಿ 4 ಕೂಡ ಅಪರಾಧಿಗಳು ಅಂತಾಗಿದೆ. ಈಗ ಅವರಿಗೆ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಅದರ ಪ್ರಮಾಣ ಎಷ್ಟು ಅಂತಕ್ಕಂಥದ್ದು, ಶಿಕ್ಷೆಯ ಪ್ರಮಾಣ ಇನ್ನಷ್ಟೇ ಪ್ರಕಟವಾಗಬೇಕಾಗಿದೆ. ಕೋಟ್ಯಾಂತರ ರೂಪಾಯಿ ವಂಚನೆಯ ಬಗ್ಗೆ ಸಿಬಿಐ ತನಿಖೆಯನ್ನು ನಡೆಸಿತ್ತು.